ಈ ನಡುವೆ ವಿರೋಧ ಪಕ್ಷ ಬಿಜೆಪಿಯವರು ಆ ಮಾಸ್ಕ್ ಮ್ಯಾನ್ ಹಿಂದೆ ಬಿದ್ದಿದ್ದಾರೆ. ಆ ಮಾಸ್ಕ್ ಮ್ಯಾನ್ನ ಮುಖವಾಡವನ್ನು ತೆಗೆಸಿ ಅವನು ಯಾರು ಅಂತ ಇಡೀ ರಾಜ್ಯದ ಜನಕ್ಕೆ ಗೊತ್ತಾಗಬೇಕು. ಬಿಜೆಪಿ ಟಾರ್ಗೆಟ್ ಮಾಸ್ಕ್ ಮ್ಯಾನ್ ಆ್ಯಂಡ್ ಟೀಮ್. ಅಷ್ಟೇ ಅಲ್ಲ, ಇವ್ರ ಹಿಂದೆ ಇರೋರು ಯಾರು ಅದು ಗೊತ್ತಾಗಬೇಕು ಅಂತ 3 ಆಯಾಮಗಳ SIT ತನಿಖೆಗೆ ಆಗ್ರಹಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಗುಂಡಿ ಅಗ್ಸಿದ್ದು ಬುರ್ಡೆ ತಂದದ್ದು ಯಾಕೆ ಎಂಬ ತನಿಖೆಗೆ ಆಗ್ರಹ ಮಾಡ್ತಾರಂತೆ. ಆಮೇಲೆ ಅನಾಮಿಕನ ಜೊತೆ ಯಾರೆಲ್ಲ ಇದ್ದರೂ ಅವ್ರ ಮೇಲೆ ಈ ಸೋಷಿಯಲ್ ಮೀಡಿಯಾ ಇದರಲ್ಲ ಇನ್ಫ್ಲೂಯೆನ್ಸರ್ಗಳು ಆಗಾಗ್ಗೆ ಕಾಣಿಸ್ಕೊಂಡು ಧರ್ಮಸ್ಥಳದ ವಿರುದ್ಧ ಕಿಡಿಕಾರ್ತಾರಲ್ಲ, ಅವರೆಲ್ಲರೂ ಅನಾಮಿಕನ ಜೊತೆ ಯಾರೆಲ್ಲ ಇದ್ದರೂ ಅವ್ರ ಬಗ್ಗೆ ತನಿಖೆ ಆಗಬೇಕು. ಈಗಾಗಲೇ ಧರ್ಮಸ್ಥಳದಲ್ಲಿ ಧರ್ಮಯುದ್ಧವನ್ನು ಸಾರಿದ್ದಾರೆ. ನಿನ್ನೆ ವಿಜಯೇಂದ್ರ ಕೂಡ ಧರ್ಮಸ್ಥಳದಲ್ಲಿ ಇದೇ ಮಾತನ್ನಾಡಿದ್ರು. ಧರ್ಮಸ್ಥಳ ಚಲೋ ಆಯಿತು, ಬಿಜೆಪಿ ಭಾವನಾತ್ಮಕ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದು ಆಯಿತು, ಶ್ರೀ ಕ್ಷೇತ್ರಕ್ಕೆ ಅಪಪ್ರಚಾರವನ್ನು ಮಾಡಲಾಗ್ತಾ ಇದೆ ಅಂತಂದ್ಬಿಟ್ಟು ಅದನ್ನು ತಡೆಗಟ್ಟುವ ತನಕ ಧರ್ಮಸ್ಥಳದೊಂದಿಗೆ ನಾವು ಅಂತ ನಿನ್ನೆ ಘೋಷವಾಕ್ಯದೊಂದಿಗೆ ಚಲೋ ಮಾಡಿದ್ರು. ಈ ವಿಚಾರನೂ ಬ್ಯಾಕ್ ಫೈರ್ ಆಗ್ತಿದೆ ಬಿಜೆಪಿಗೆ ಅಂತ. ಯಾಕಂದ್ರೆ ಇಷ್ಟು 15 ದಿನ ಸುಮ್ಮನಿದ್ದು ಈ ಗೆದ್ದೆತ್ತಿನ ಬಾಲ ಹಿಡಿಯೋ ಕೆಲಸವನ್ನು ಬಿಜೆಪಿ ಮಾಡ್ತಿದ್ಯಾ ಅಂತ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್. ಬಿಜೆಪಿಯ ಹೋರಾಟದ ಟೈಮಿಂಗ್ ಬಗ್ಗೆನೇ ಪ್ರಶ್ನೆ. 15 ದಿನ ಅಪಸವ್ಯ ಆಗೋ ತನಕ ಸುಮ್ಮನಿದ್ರು, ಒಂದಿಬ್ರು ಮಾತ್ರ ನಾಮಕೆ ವ್ಯವಸ್ಥೆಗೆ ವಿರೋಧ ವ್ಯಕ್ತಪಡಿಸಿದ್ರು. ಈಗ ಎಲ್ಲರೂ ಕೂಡ ಚಲೋ ಅನ್ನುವಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಇನ್ನೂ ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಗೆದ್ದೆತ್ತಿನ ಬಾಲವನ್ನು ಹಿಡಿತಾ ಇದೆಯಾ ಬಿಜೆಪಿ ಇಲ್ಲಿ? ಮಮತಾ, ಒಂದು ತನಿಖೆ SIT ತನಿಖೆ ನೇಮಕವಾದಂತಹ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಸಣ್ಣ ಧ್ವನಿಯಲ್ಲಿ ಮಾತನಾಡಿದ್ರು. ಒಂದು ಅವತ್ತೇನಾದ್ರೂ ವಿರೋಧ ಮಾಡಿದ್ರೆ ಎಲ್ಲ ಒಂದ್ ಕಡೆ ಸತ್ಯವನ್ನ ಮರೆಮಾಚುವಂತ ಕೆಲಸವನ್ನ ಬಿಜೆಪಿ ನಾಯಕರು ಮಾಡ್ತಿದ್ದಾರೆ, ಡೈವರ್ಟ್ ಮಾಡುವಂತಹ ತಂತ್ರವನ್ನ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪಗಳು ಅವ್ರ ಮೇಲೆ ಬರ್ಬೋದು ಅನ್ನುವಂತ ನಿಟ್ಟಿನಲ್ಲಿ ಇಷ್ಟು ದಿನ ಬಿಜೆಪಿ ನಾಯಕರು ಸುಮ್ಮನಿದ್ರು. ಯಾವಾಗ ಅನಾಮಿಕ ವ್ಯಕ್ತಿ ತೋರಿಸಿದಂತಹ ಜಾಗದಲ್ಲಿ ಯಾವುದೇ ಕುರುಹುಗಳು ಸಿಗ್ಲಿಲ್ವೋ ಆಗ ಸಹಜವಾಗಿ ಬಿಜೆಪಿಗೂ ಒಂದು ರೀತಿಯಾಗಿ ಸರ್ಕಾರವನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಚಾನ್ಸ್ ಸಿಕ್ತು. ಆ ಹಿನ್ನೆಲೆಯಲ್ಲಿ ಕಳೆದ ವಾರ ವಿಧಾನಸಭೆ ಅಧಿವೇಶನದಲ್ಲಿ ಬಿಜೆಪಿ ನಾಯಕರು ಪ್ರಸ್ತಾಪ ಮಾಡಿದ್ರು. ಮುಂದುವರೆದ ಭಾಗವಾಗಿ ಆ ಧರ್ಮಸ್ಥಳಕ್ಕೆ ಛಲವನ್ನ ಮಾಡಿದ್ರು. ನಿನ್ನೆ ಕೂಡ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಧರ್ಮಾಧಿಕಾರಿಗಳ ಭೇಟಿಯಾಗಿ ಅವರಿಗೆ ನೈತಿಕ ಬೆಂಬಲವನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿದ್ರು. ಮುಂದುವರೆದು ಇವತ್ತು ಪರಮೇಶ್ವರ್ ಅವರು ವಿಧಾನಸಭೆಯಲ್ಲಿ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಡ್ತಿದ್ದಾರೆ. ಅವರ ಉತ್ತರವನ್ನು ನೋಡಿಕೊಂಡು ಮುಂದಿನ ಹೋರಾಟದ ಹಾದಿ ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನ ಬಿಜೆಪಿ ನಿರ್ಧಾರ ಮಾಡಲಿಕ್ಕೆ ಚಿಂತನೆ ಮಾಡಿದೆ. ಒಂದು, ಈ ಎಲ್ಲಾ ಪ್ರಕರಣಕ್ಕೆ ಹೆಚ್ಚು ಕಳೆ ಬಂದಂಥದ್ದು ಅಥವಾ ಹೆಚ್ಚು ಅನುಮಾನ ಬಂದಂಥದ್ದು, ಅನುಮಾನಾಸ್ಪದ ವ್ಯಕ್ತಿ ಬಂದು ನಾನಿಲ್ಲಿ ಶವಗಳನ್ನ ಊತ್ತಿಟ್ಟಿದ್ದೇನೆ ಅನ್ನುವಂತಹ ಪ್ರಸ್ತಾಪ ಏನಾಯ್ತು, ಅಲ್ಲಿಂದ ಈ ಒಂದು ಘಟನೆ ಹೆಚ್ಚು ಮಟ್ಟದಲ್ಲಿ ಸದ್ ಮಾಡ್ತು. ಇವತ್ತು ಸದನದಲ್ಲಿ ಪರಮೇಶ್ವರ್ ಅವರ ಉತ್ತರವನ್ನ ನೋಡಿಕೊಂಡು ಈ ಅನಾಮಿಕ ಮತ್ತೆ ಅನಾಮಿಕನ ಹಿಂದೆ ಇರುವಂತವ್ರು ಯಾರು, ಅವರ ವಿರುದ್ಧ ತನಿಖೆ ಆಗಬೇಕು ಅನ್ನುವಂಥ ಪಟ್ಟನ್ನ ಬಿಜೆಪಿ ಹಿಡಿಯುತ್ತೆ. ಯಾಕಂತಂದ್ರೆ ಇವನು ತೋರಿಸ್ತಂತ ಯಾವುದೇ ಜಾಗದಲ್ಲಿ ಕುರುಹುಗಳಿಲ್ಲ. ಇದೇ ಸಂದರ್ಭದಲ್ಲಿ ಅನೇಕ ಜನರು ಯೂಟ್ಯೂಬ್ಗಳಾಗಿರಬಹುದು, ಅನೇಕ ಪ್ಲಾಟ್ಫಾರ್ಮ್ಗಳಲ್ಲಿ ಅಪಪ್ರಚಾರ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಇದೆಲ್ಲವನ್ನ ಇಟ್ಕೊಂಡು ಬಿಜೆಪಿ ಇವತ್ತು ಅವರ ವಿರುದ್ಧ ತನಿಖೆ ಆಗಬೇಕು ಅನ್ನುವಂತಹ ಆಗ್ರಹವನ್ನ ಸದನದಲ್ಲಿ ಮಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಪರಮೇಶ್ವರ್ ಅವರ ಉತ್ತರದ ಮೇಲೆ ಇವತ್ತು ಸದನದಲ್ಲಿ ಯಾವ ರೀತಿ ಪ್ರಸ್ತಾಪಗಳಾಗುತ್ತೆ ಅನ್ನುವಂಥದ್ದನ್ನ ಬಿಜೆಪಿ ನಿರ್ಧಾರ ಮಾಡುತ್ತೆ. ಥ್ಯಾಂಕ್ ಯು ಶ್ರೀನಿವಾಸ್, ತಮ್ಮೆಲ್ಲ ಮಾಹಿತಿಗಾಗಿ. SIT ತನಿಖೆ ಆಗಲಿ, ಯಾವುದೇ ಥರ ತನಿಖೆ ಆದರೂ ಕೂಡ ನಾನು ಸ್ವಾಗತ ಮಾಡ್ತೇನೆ ಅನ್ನುವ ಮಾತನ್ನು ಕೂಡ ನಾನು ಹೇಳಿದ್ದೇನೆ ಹಿಂದೂ ಕೂಡ. ಅದೇ ತನಿಖೆ ವಿಚಾರದಲ್ಲಿ ಬೇರೆ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಅಪಪ್ರಚಾರಗಳು ಆಗ್ತಾ ಇದೆ ಅದ್ರ ಬಗ್ಗೆ ಅವರೇನು ಉಲ್ಲೇಖ ಮಾಡಲಿಲ್ಲ. ಆದರೆ ಭಾಳ ನೊಂದ್ಕೊಂಡಿದ್ದಾರೆ, ಅಷ್ಟು ಮಾತ್ರ ಗೊತ್ತಾಗ್ತದೆ. ಎಲ್ಲವೂ ಕೂಡ ಚರ್ಚೆ ಮಾಡಿದ್ದೆ. ಈ ಹಿಂದೂ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರದ ಬಗ್ಗೆ ಏನು ಅಸಂಖ್ಯಾತ ಭಕ್ತರೇನಿದ್ದಾರೆ ಅವರ ಭಾವನೆಗಳಿಗೆ ಧಕ್ಕೆ ಬರಬಾರ್ದು ಅನ್ನುವುದೇ ನಮ್ಮ ಎಲ್ಲರ ಮೂಲ ಉದ್ದೇಶ. ಆ ನಿಟ್ಟಿನಲ್ಲಿ ಈ ವಿಚಾರದಲ್ಲಿ ನಾವು ಗಟ್ಟಿಯಾಗಿ ನಿಲ್ತೇವೆ. 10 ತಲೆಮಾರುಗಳಿಂದ ಬೆಳೆದು ಬಂದಿರತಕ್ಕಂಥ ಶ್ರದ್ಧೆ, ಆ ಶ್ರದ್ಧಾಭಂಗವನ್ನು ಮಾಡುವ ಅಧಿಕಾರ ಯಾರಿಗೂ ಇಲ್ಲ. ಶ್ರದ್ಧಾಭಂಗದ ಹಿಂದುಗಡೆ ಷಡ್ಯಂತ್ರ ಇದೆ. ಹಾಗಾಗಿಯೇ ನಂಬಿಕೆಯನ್ನು ಘಾಸಿಗೊಳಿಸಬೇಕು ಅನ್ನೋದು ಷಡ್ಯಂತ್ರದ ಭಾಗ. ಬೆಳೆ ಇಲ್ಲದೆ ಇದ್ದ ಕಡೆಗೆ ಕಳೆ ಬೆಳೆಯುತ್ತೆ. ನಂಬಿಕೆ ಅನ್ನೋ ಬೆಳೆ ಇಲ್ಲದೆ ಇದ್ದರೆ, ಶ್ರದ್ಧೆ ಅನ್ನೋ ಒಂದು ಬೆಳೆ ಇಲ್ಲದೆ ಇದ್ದರೆ ಮತಾಂತರದ ಕಳೆ ಬೆಳೆಯೋಕ್ಕೆ ಸುಲಭ. ಮತೀಯವಾದಿಗಳ ಷಡ್ಯಂತ್ರ ಅವ್ರನ್ನ ಈಡೇರಿಸ್ಕೊಳ್ಳೋಕೆ ಸುಲಭ. ಅದಕ್ಕೆ ಕೆಲವ್ರನ್ನ ಟೂಲ್ಗಳಾಗಿ ಬಳಸ್ಕೊಂಡಿದ್ದಾರೆ ಅನ್ನೋದು ನನ್ನ ಅನುಮಾನ. ಇದರೆಲ್ಲದರ ಸಮಗ್ರ ತನಿಖೆ ಆಗಲಿ. ಧರ್ಮಸ್ಥಳದ ಜೊತೆಗೆ ಧರ್ಮವೇ ಇದೆ. ಧರ್ಮವೇ ಧರ್ಮಸ್ಥಳ ಇರಬೇಕಾದ್ರೆ, ಸತ್ಯವೇ ಧರ್ಮಸ್ಥಳದ ಜೊತೆಗಿರಬೇಕಾದ್ರೆ ಸತ್ಯಮೇವ. ಇವತ್ತು ಮಂಜುನಾಥ್